ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುಮಾ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಟೈಮ್ ಬಂದು 11 ಗಂಟೆ ಆಗೋಕ್ಕೆ ಬಂದಿದೆ. ಅದು 10 ನಿಮಿಷ ಮುಂದೆ ಇದೆ ಟೈಮು. ಹಂಗಾಗಿ ನಾನು ಹೇಳ್ತಾ ಇರೋದು 11 ಗಂಟೆನೂ ಆಗೋಕ್ಕೆ ಬಂದಿದೆ. ಇನ್ನೂ 5 ಮಿನಿಟ್ಸ್ ಇದೆ. 11 ಗಂಟೆ ಆಗಿಲ್ಲ. ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ವೀಡಿಯೋ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡೆ, ಬಟ್ ಇವತ್ತು ತಿಂಡಿಗೆ ಇಡ್ಲಿ ಮಾಡಿದ್ರಿಂದ ಸ್ವಲ್ಪ ಲೇಟ್ ಆಯಿತು. ಏನೋ ಅಡುಗೆ ಮಾಡೋದೇ ಲೇಟ್ ಆಯಿತು. ಹಂಗಾಗಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ್ಲೂ ವೀಡಿಯೋ ಸ್ಟಾರ್ಟ್ ಮಾಡೋ ಅಂಥದ್ದು ಇರಲಿಲ್ಲ. ಬಟ್ ಯಾಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ, ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಟೈಲರಿಂಗ್ ಟು ಟಾರ್ಗೆಟ್ ಯಾವ್ಯಾವುದು ಅಂತ ಹೇಳಿ. ಏನೋ ಈ ಫ್ರಾಕ್ ಒಂದು ತೋರಿಸಿದ್ನಲ್ವ, ಈ ಫ್ರಾಕ್ ಒಂದು ಆಗಲೇ ಇಲ್ಲ ಕೊನೆಗೂ. ಯಾಕೆ ಅಂತಂದರೆ ನಿನ್ನೆನೂ ಸ್ವಲ್ಪ ಆಚೆ ಹೋಗೋದೇ ಜಾಸ್ತಿ ಇತ್ತು, ಅಲ್ಲಿ ಇಲ್ಲಿ ಹೋದ್ವಿ. ಹಾಗಾಗೇ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತಲೇ ಹೇಳ್ಬೋದು. ಅದಕ್ಕೆ ಇವತ್ತು ಆ ಫ್ರಾಕ್ ಹೊಲಿಬೇಕು, ಜೊತೆಗೆ ಒಂದು 3 ಏನೋ ಬ್ಲೌಸ್ ಹೊಲಿಬೇಕು, ತೋರಿಸ್ತೀನಿ. ಅದನ್ನೆಲ್ಲ ಇವತ್ತು ರೆಡಿ ಮಾಡಬೇಕು. ಯಾಕಂದರೆ ಅದನ್ನು ಬಿಟ್ಟು ಮತ್ತೆ ಒಂದು 5-6 ಬ್ಲೌಸ್ ಇದ್ದಾವೆ. ಎಲ್ಲ ಯಾವಾಗ ಹೊಲಿತೀನಿ ಅಂತ ಗೊತ್ತಿಲ್ಲ. ಇವತ್ತಾದಷ್ಟು ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಟಾರ್ಗೆಟ್ ಮುಗಿಸ್ತೀನ ಇಲ್ವಾ, ಮತ್ತು ಸಂಜೆ ಏನೆಲ್ಲ ಆಗುತ್ತೆ, ವಾಕ್ ಹೋಗ್ತಾ ಇದ್ದೀನಿ, ವೆಯ್ಟ್ಲೆಸ್ ಅಪ್ಡೇಟು, ಈ ಥರ ಎಲ್ಲನೂ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ವೀಡಿಯೋದಲ್ಲಿ ಕ್ಲಿಯರಾಗಿ ಹೇಳಿಲ್ಲ. ಅದಕ್ಕೆ ಅಂತ ಒಂದು ಟೈಮ್ ಟೇಬಲ್ನ ರೆಡಿ ಮಾಡ್ಕೊಂಡಿದ್ದೀನಿ. ಟೈಮ್ ಟೇಬಲ್ ಬಗ್ಗೆ ಏನಾದರೂ ನಿಮಗೂ ಏನಾದರೂ ಬೇಕು, ಹೆಲ್ಪ್ ಆಗುತ್ತೆ, ಶೇರ್ ಮಾಡ್ಕೊಳ್ಳಿ ಅಂತ ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಮಿಸ್ ಮಾಡ್ದಲೇ ಕೊನೆವರೆಗೂ ವೀಡಿಯೋನ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಯಾರನ್ನೂ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವೀಡಿಯೋನ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ಇದೇ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ ಫ್ರಾಕು, ಇದೊಂದು ಸ್ಟಿಚ್ ಮಾಡಬೇಕು. ಜೊತೆಗೆ ಇವಾಗ 2 ಬ್ಲೌಸನ್ನು ಸ್ಟಿಚ್ ಮಾಡಬೇಕು. ಫಸ್ಟ್ ಇವತ್ತು ಅಷ್ಟೇ ಇರೋದು. ಇದೇನು ಅಷ್ಟು ಅರ್ಜೆಂಟ್ ಇಲ್ಲ, ಅಂದರೆ ನಾಳೆ ಹೊಲಿದ್ರೂ ಆಗುತ್ತೆ ಅಂತ. ಆದರೆ ಇದರಲ್ಲೂ ಹೊಲಿಯೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಆಗಿಲ್ಲ ಅಂತಂದರೆ ಅದನ್ನು 3 ಅಂತೂ ನಾನು ಕಂಪ್ಲೀಟ್ ಮಾಡಲೇಬೇಕು. ಅದಕ್ಕೆ ಚಾಲೆಂಜಾಗಿ ತೊಗೊಂಡು ಕೂತ್ಕೋತಾ ಇದ್ದೀನಿ. ಇವಾಗ 11:30ಗೆಲ್ಲನೂ ನಾನು ಕೂತ್ಕೊಂಡ್ರೆ 1 ಅವರಲ್ಲಿ ಫ್ರಾಕ್ ಮುಗಿಸ್ಬೇಕು ಅಂತ ಟಾರ್ಗೆಟು. ಅದಕ್ಕೆ ಅಂತಲೇ ಕೂತ್ಕೊಂಡು ನೆಕ್ಕೇನು ಕಟ್ ಮಾಡಿರಲಿಲ್ಲ, ಅದನ್ನು ಕಟ್ ಮಾಡಿಕೊಂಡೇ ಕರೆಂಟ್ ಹೋಯಿತು. ಹಾಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅದಾದಮೇಲೆ ಮತ್ತೆ ನಾನು ಸ್ಟಿಚಿಂಗಿಗೆ ಕೂತ್ಕೊಂಡೆ. ಆವಾಗ ಮತ್ತೆ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಹಾಗಾಗಿ ಫುಲ್ ಫಿನಿಶ್ ಆದಮೇಲೆ ತೋರಿಸ್ತಾ ಇದ್ದೀನಿ ಫ್ರಾಕ್ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ನೋಡ್ತಾ ಇದ್ದೀರಾ, 11:30 ಕೂತ್ಕೊಂಡಿದ್ದು. ಇವಾಗ ಟೈಮ್ ಬಂದು 12:30 ಆಗಿದೆ. ಅದನ್ನೇ ತೋರಿಸ್ತಾ ಇದ್ದೀನಿ. 12:30 ಆಗಿರಲಿಲ್ಲ ಇನ್ನೂ, ಅಷ್ಟು ಬೇಗ ಮುಗಿಸ್ದೆ. ಅಂದರೆ ಕರೆಂಟೂ ಬೇಗ ಬಂತು, ಹಂಗಾಗಿ ಆಯಿತು ಅಂತಲೇ ಹೇಳ್ಬೋದು. ಅದಾದಮೇಲೆ ಅದು ಅಳತೆ ಬ್ಲೌಸು ಇದೆರಡು, ಅಂದರೆ ಅದನ್ನು ನಾನೇ ಸ್ಟಿಚ್ ಮಾಡಿದ್ದು, ಹಿಂದಿನ ದಿನವೇ ಸ್ಟಿಚ್ ಮಾಡಿದ್ದೆ. ಅದರ ಅಳತೆಗೇ ಇದನ್ನು ಸ್ಟಿಚ್ ಮಾಡೋದಕ್ಕೆ ಹೇಳಿದರು. ಮತ್ತು ಇದೆರಡನ್ನು ಸ್ಟಿಚ್ ಮಾಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆವತ್ತು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ವಾಕೆಲ್ಲ ಹೋಗಿ ಬಂದು ಮತ್ತು ಊಟಕ್ಕೆಲ್ಲ ಮಾಡ್ಕೊಂಡು ಊಟ ಮಾಡೋಷ್ಟೊತ್ತಿಗೆ ಟೈಮ್ ಆಯಿತು ಅಂತೇಳಿ ಕಂಟಿನ್ಯೂ ಮಾಡಲಿಲ್ಲ. ಇದು ನೆಕ್ಸ್ಟ್ ಡೇ ಬೆಳಿಗ್ಗೆನೇ ಎದ್ದಿದ ತಕ್ಷಣ ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಬಂದು ಭಾನುವಾರದ ವೀಡಿಯೋ ಇದು. ಇದು ಬಂದು ಆಮ್ಲದ್ದು ಜ್ಯೂಸು. ನಾನು ಮುಂಚೆ ಮಾಡ್ಕೊಂಡಿದ್ದು ವೀಡಿಯೋ ಇಲ್ಲ ಅಂತ ಅನಿಸುತ್ತೆ. ನೆಕ್ಸ್ಟ್ ಏನಾದರೂ ನಾನು ಇದನ್ನು ಮಾಡ್ಕೊಳ್ಳೋದಾದರೆ ನಾನು ಯಾವ ಥರ ಎಲ್ಲ ಮಾಡ್ಕೋತೀನಿ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅದನ್ನು ಐಸ್ ಕ್ಯೂಬ್ ಖಾಲಿಯಾಗಿತ್ತು, ಐಸ್ ಕ್ಯೂಬ್ ಮಾಡಿ ಇನ್ನೂ ಎಕ್ಸ್ಟ್ರಾ ಮಿಕ್ಕಿರೋದು ಬಾಟಲಲ್ಲಿ ಆ ಥರ ಹಾಕಿಟ್ಟಿರ್ತೀನಿ. ಅದನ್ನು ಇವಾಗ ಐಸ್ ಕ್ಯೂಬ್ ಮಾಡೋದಕ್ಕೆ ಅಂತ ಹಾಕಿ ಇಡ್ತಾಯಿದ್ದೆ. ಇವಾಗ ಗ್ಯಾಸ್ ಸ್ಟವ್ ಎಲ್ಲನೂ ಕ್ಲೀನ್ ಮಾಡ್ಕೊಳೋದಿತ್ತು, ಅಡುಗೆ ಮನೆಯೇ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು. ಹಾಗಾಗಿ ಒಂದು ಕಡೆಯಿಂದ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಜೊತೆಗೆ ನಾನು ಒಂದೆರಡು ರೆಸಿಪಿ ಕೂಡ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಏನು ಅದೆಲ್ಲ ಮಾಡ್ತಾಯಿದ್ದೀನಿ ಅಂತಲೂ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತೀನಿ. ಇವಾಗ ಬಂದು ಫಸ್ಟು ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಸಿಂಕ್ ಎಲ್ಲನೂ ನೋಡೋದಕ್ಕಾಗ್ತಾ ಇರಲಿಲ್ಲ. ಯಾಕಂದರೆ ಹಿಂದಿನ ದಿನ ನಾನು ವೀಡಿಯೋ ಕಂಟಿನ್ಯೂ ಮಾಡದೇ ಇದ್ದಿದ್ದಕ್ಕೆ ಕಾರಣ ಬಂದು ಅದಷ್ಟು ಸ್ಟಿಚ್ ಮಾಡೋ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ತಲೆನೋವು ಸ್ಟಾರ್ಟ್ ಆಗಿಬಿಡ್ತು. ಹಂಗಾಗ್ಬಿಟ್ಟು ನಾನು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡಿರಲಿಲ್ಲ. ಬೆಳಿಗ್ಗೆ ಎದ್ದಿದ ತಕ್ಷಣವೇ ತಲೆನೋವು ಸ್ವಲ್ಪ ರಿಲೀಫ್ ಆಗಿತ್ತು. ತಲೆನೋವು ಅಂತೇಳಿ ನಾನು ಅಡುಗೆ ಮನೆಗೆ ಬಂದಿಲ್ಲ ಅಂತಂದರೆ ಹಂಗೇನೆ ನಮ್ಮ ಮನೆ ಅಡುಗೆ ಮನೆ ಅಂತೂ ನೋಡೋ ಥರ ಇರಲ್ಲ, ಹಂಗೆ ಮಾಡಿಟ್ಟಿರ್ತಾರೆ ನನ್ನ ಮಕ್ಕಳು. ಹಾಗಾಗಿ ಇವಾಗ ಬೆಳಿಗ್ಗೆ ಎದ್ದಿದ ತಕ್ಷಣ ರೋಸ್ಮೇರಿದು ಸಿರಮ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಏರ್ ಸಿರಮ್ಮು ಅಂದರೆ ರೋಸ್ಮೇರಿ, ಮೆಂತ್ಯ ಮತ್ತು ಒಂದು 6-7 ಲವಂಗ ಮತ್ತು ಸ್ವಲ್ಪ ಕರಿಬೇವನ್ನ ಹಾಕಿ ನಾನಿವಾಗ ನೀರಲ್ಲಿ ಕುದಿಸ್ಕೋತಾ ಇದ್ದೀನಿ. ಅದನ್ನು ಸ್ಪ್ರೇ ಬಾಟಲಲ್ಲಿ ಹಾಕಿಟ್ಕೊಂಡ್ರೆ ಡೈಲಿ ಸ್ಪ್ರೇ ಮಾಡ್ಕೋಬೋದು ಅಂತ ಹೇಳಿ. ನಾನು ಡೈಲಿ ಸ್ಪ್ರೇ ಮಾಡೋದಿಲ್ಲ, 2 ಡೇಸ್ಗೆ ಒಂದು ಸಲ ನನ್ನ ಮಗಳಿಗೂ ಸ್ಪ್ರೇ ಮಾಡ್ತೀನಿ, ನಾನು ಮಾಡ್ಕೋತೀನಿ. ತುಂಬ ದಿನ ಆಗಿತ್ತು, ಹಂಗಾಗಿ ಇವಾಗ ಅದನ್ನು ಕೂಡ ರೆಡಿ ಮಾಡಿಕೊಂಡೆ.
ಇವಾಗ ರೆಸಿಪಿ ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಏನು ರೆಸಿಪಿ ಅಂತ ಅಂದರೆ ಸೀಡ್ಸ್ಗಳದ್ದು ಲಡ್ಡು ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಮಾಡ್ತಾ ಇರೋದು, ಆದ್ರೂ ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿ ಬಂದಿತ್ತು, ಅದಕ್ಕೆ ಶೇರ್ ಮಾಡ್ಕೋತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಪೌಡರ್ನ ನಾನು ಫಸ್ಟೇ ಒಂದು ಸಲ ತೋರಿಸಿದ್ದೆ, ಆ ಥರನೇ ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿಕೊಂಡು ಅದನ್ನು ಜರಡಿ ಹಿಡಿದಾಗ ಸ್ವಲ್ಪ ದಪ್ಪ ದಪ್ಪ ಇರೋದು ಬರುತ್ತಲ್ವ, ತರಿ ತರಿ ಇರೋದು, ಅದನ್ನು ಯೂಸ್ ಮಾಡಿಕೊಂಡು ನಾನು ಲಡ್ಡು ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ಬರೀ ಅದನ್ನೇ ಯೂಸ್ ಮಾಡ್ಕೊಂಡು ಮಾಡ್ತೀನಿ ಅಂತಂದರೆ ಸ್ವಲ್ಪ ಮಾತ್ರನೇ ಆಗ್ತವೆ ಲಡ್ಡು. ಆಮೇಲೆ ಮತ್ತೆ ಮನೆಯಲ್ಲಿ ಒಂದೇ ದಿನಕ್ಕೆ ಖಾಲಿ ಆಯಿತು ಅಂತಂದರೆ ಮತ್ತೆ ಮಕ್ಕಳು ಕೇಳ್ತಾರೆ ಅಂತ ಅಂದ್ಬಿಟ್ಟು ಸೀಡ್ಸ್ಗಳನ್ನೂ ಹಾಕಿ ಮಾಡಿಟ್ರೆ ನನಗೂ ಕೂಡ ವೆಯ್ಟ್ ಲಾಸಿಗೆ ಸ್ನ್ಯಾಕ್ಸ್ ಥರ ತಿನ್ನೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೀಡ್ಸ್ಗಳಲ್ಲೆಲ್ಲ ಏನೇನೆಲ್ಲ ತೋರಿಸ್ದೆ ಅಲ್ವಾ, ಅದೇನೇ. ಏನಾದರೂ ಇಲ್ಲಿ ಯಾವ್ಯಾವೆಲ್ಲ ಸೀಡ್ಸನ್ನು ಯೂಸ್ ಮಾಡಿದ್ದೀನಿ ಅನ್ನೋದನ್ನ ಏನಾದರೂ ನಿಮಗೆ ಗೊತ್ತಾಗಿಲ್ಲ, ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ತೀನಿ ಅಥವಾ ಕಮೆಂಟಲ್ಲಿ ಫಸ್ಟ್ ಕಮೆಂಟಲ್ಲಿ ಆ್ಯಡ್ ಮಾಡಿ ಪಿನ್ ಮಾಡ್ತೀನಿ, ಓಕೆನಾ. ಇವಾಗ ಎಲ್ಲ ಐಟಮ್ಗಳ್ನೂ ನಿಧಾನ ಉರಿಯಲ್ಲಿ ನಿಧಾನವಾಗೇ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ನನಗಂತೂ ಈ ಬಿಸಿಲಿಗೂ ಅದಕ್ಕೂ ಬೆಳಬೆಳಿಗ್ಗೆನೇ ಈ ಕೆಲಸ ಸ್ಟಾರ್ಟ್ ಮಾಡಿಕೊಂಡ್ರು ಅಡುಗೆ ಮನೇಲಿ ನಿಂತ್ಕೊಂಡು ಅದನ್ನು ಉರಿಯೋದಕ್ಕೂ ಆಗ್ತಾಯಿರಲಿಲ್ಲ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಸೆಕೆ ಆಗ್ತಾಯಿತ್ತು. ಅದರಲ್ಲೇ ಭಾನುವಾರ ಒಂದೇ ದಿನ ಅಲ್ವಾ, ನಾನು ಏನೇ ಒಂದು ರೆಡಿ ಮಾಡ್ಕೋಬೇಕಂದ್ರೆ ಭಾನುವಾರನೇ. ಇವಾಗ ಫಿಕ್ಸ್ ಆಗಿಬಿಟ್ಟಿದ್ದೀನಿ, ಭಾನುವಾರ ನಾನು ವಾರ ಪೂರ್ತಿಗೆ ಏನೆಲ್ಲ ಬೇಕು ಆ ಥರ ರೆಡಿ ಮಾಡ್ಕೋಬೇಕು ಅಂತ. ಹಂಗೇ ತರಕಾರಿನೂ ಕೂಡ ಅಷ್ಟೇ, ರೇಷನ್ ಆಗಲಿ ಎಲ್ಲನೂ ರೆಡಿ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಆದರೆ ಈ ವಾರ ರೇಷನ್ ಎಲ್ಲನೂ ಇತ್ತು, ಜೊತೆಗೆ ತರಕಾರಿನೂ ಇತ್ತು ಅಂತ ಅಂದ್ಬಿಟ್ಟು ನಾನು ತೊಗೊಂಬರೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಆದ್ರೂ ಸಂಜೆ ಮೇಲೆ ಹಸ್ಬೆಂಡು ಕರ್ಕೊಂಡೋಗಿ ಸ್ವಲ್ಪ ಸ್ವಲ್ಪ ಇರೋವಂಥ ತರಕಾರಿ ಎಲ್ಲನೂ, ಮತ್ತು ನಾನು ವೆಯ್ಟ್ ಲಾಸ್ ಮಾಡ್ತಾ ಇರೋದ್ರಿಂದ ನನಗೇನು ಬೇಕು ಆ ಐಟಮ್ ಎಲ್ಲ ತರಕಾರಿ ಅಂದರೆ ಕ್ಯಾರೆಟು, ಸೌತೆಕಾಯಿ ಇದೆಲ್ಲ ಬೇಕಾಗುತ್ತಲ್ವ, ಪದೇ ಪದೇ ನಾನು ಕೇಳೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಿಂಗೆ ಏನು ಬೇಕು ತಗೋ ಅಂತ ಕರ್ಕೊಂಡೋಗಿದ್ರು. ಆಮೇಲೆ ತೊಗೊಂಬಂದಿದ್ದಾಯಿತು. ಇದು ಎಲ್ಲ ಸೀಡ್ಸನ್ನು ಇವಾಗ ಹುರಿದಿದ್ದಾದಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸು ಎಲ್ಲನೂ ಮಿಕ್ಸ್ ಮಾಡಿದೆ. ನೋಡಿದ್ರಿ, ಒಂದು 3-4 ಏಲಕ್ಕಿ ಕಾಯಿ ಕೂಡ ಹಾಕಿ ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಪೌಡರ್ ಮಾಡ್ಕೋತಾ ಇದ್ದೀನಿ. ಎಲ್ಲನೂ ಪೌಡರ್ ಮಾಡಿಕೊಂಡು ಪೂರ್ತಿಯಾಗಿ ಸ್ವಲ್ಪ ತಣ್ಣಗಾಗೋವರೆಗೂ ಬಿಡಬೇಕು. ಅಂದರೆ ತಣ್ಣಗಾದ್ಮೇಲೆ ನಾವು ಪೌಡರ್ ಮಾಡ್ಕೋಬೇಕು, ಇಲ್ಲಾಂದರೆ ಮುದ್ದೆ ಮುದ್ದೆ ಆಗುತ್ತೆ. ಅಷ್ಟೊತ್ತಿಗೆ ನಾನು ಪಾಕ ಕೂಡ ರೆಡಿ ಮಾಡೋದಕ್ಕೆ ಇಟ್ಟಿದ್ದೆ ಅಲ್ವಾ. ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಪಾಕ ಸ್ವಲ್ಪ ಕಡಿಮೆನೇ ಆಯಿತು ಅಂತಲೇ ಹೇಳ್ಬೋದು. ನಾನು ಸಾಕಾಗುತ್ತೆ ಅಂತ ಅಂದ್ಕೊಂಡಿದ್ದೆ, ಸ್ವಲ್ಪ ಕಡಿಮೆ ಆಯಿತು. ಅದಕ್ಕೆ ಪೌಡರ್ ಉಳಿದಿರೋದನ್ನು ಹಂಗೆ ಇಟ್ಟಿದ್ದೀನಿ. ಅದನ್ನು ಹಾಲಿಗೆ ಹಾಕ್ಕೊಂಡಾದರೂ ಕುಡಿಬೋದು, ಅಥವಾ ಮತ್ತೆ ಏನಾದರೂ ರೆಸಿಪಿ ಮಾಡ್ತೀನಂದರೆ ಅದಕ್ಕೆ ಯೂಸ್ ಮಾಡ್ಕೋಬೋದು. ಮತ್ತು ನಾನು ವೆಯ್ಟ್ ಲಾಸಿಗೆ ಏನೋ ಮಾಡ್ತಾಯಿದ್ದೀನಿ ಅಂತ ಅಂದಲ್ವ, ಅದಕ್ಕೂ ಯೂಸ್ ಮಾಡ್ಕೋಬೋದು ಅಂತ ಒಂದು ಐಡಿಯಾ ಬಂತು. ಹಾಗಾಗಿ ಅದನ್ನು ಕೂಡ ಸಪ್ರೇಟಾಗಿ ಹಂಗೆ ಎತ್ತಿಟ್ಕೊಂಡೆ. ಇವಾಗ ಒಂದೇಳೆ ಪಾಕ ಥರ ಬರಬೇಕು, ಫುಲ್ ಗಟ್ಟಿ ಇರಬಾರ್ದು. ಫುಲ್ ಗಟ್ಟಿ ಆಯಿತು ಅಂತಂದರೆ ಉಂಡೆ ಎಲ್ಲನೂ ಫುಲ್ ಕಲ್ ಥರ ಆಗಿಬಿಡುತ್ತೆ. ಹಾಗಾಗಿ ಒಂದೇಳೆ ಹೆಂಗೆ ಕಂಡುಹಿಡಿಯೋದು ಅಂತ ನೋಡ್ತಾರಲ್ವ, ಆ ಥರ ನೋಡಿಕೊಂಡು ಒಂದೇಳೆ ಪಾಕ ಬಂದಿದ್ದ ತಕ್ಷಣ ಆಫ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ನಾನು ಇವಾಗ ಉಂಡೆ ಕಟ್ತಾಯಿದ್ದೀನಿ. ತುಪ್ಪ ಏನೂ ಇರಲಿಲ್ಲ, ಹಂಗಾಗಿಬಿಟ್ಟು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಬಿಸಿ ಇರುವಾಗಲೇ ಸ್ವಲ್ಪ ಉಂಡೆ ಕಟ್ಕೊಂಡ್ಬಿಡ್ಬೇಕು. ತಣ್ಣಗಾಯಿತು ಅಂತಂದರೆ ಪುಡಿ ಪುಡಿ ಥರ ಆಗುತ್ತೆ, ಕಟ್ಟೋದಕ್ಕೆ ಬರಲ್ಲ. ಹಾಗಾಗಿ ನಾನು ಬಿಸಿ ಇರುವಾಗಲೇ ಬೇಗ ಬೇಗ ಉಂಡೆನ ಕಟ್ಕೋತಾ ಇದ್ದೀನಿ. ಇವಾಗ ಉಂಡೆಗಳೆಲ್ಲ ರೆಡಿ ಆಯಿತು, ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೋತಾ ಇದ್ದೀನಿ. ಬಾಕ್ಸಲ್ಲಿ ಹಾಕಿ ಇಟ್ಟರೆ ನಾನು ನೋಡೇ ಇರೋದಿಲ್ಲ, ಯಾವಾಗ ಖಾಲಿ ಆಯಿತು ಅಂತಲೇ ಗೊತ್ತಾಗಲ್ಲ. ನೋಡೋಣ, ಟೇಸ್ಟ್ ಮಾಡುವಾಗ ಒಂದು ಸಲ ವೀಡಿಯೋ ಮಾಡ್ತೀನಿ. ಯಾಕಂದರೆ ಇದನ್ನು ಉಂಡೆ ಮಾಡುವಾಗ ನಾನು ನನ್ನ ಮಗಳು ಇಬ್ಬರೇ ಇದ್ದಿದ್ದು, ಹಾಗಾಗಿ ಸ್ವಲ್ಪ ಸ್ವಲ್ಪ ಲಾಸ್ಟಲ್ಲಿ ಉಳಿದಿದ್ದು ಪುಡಿ ಮಾತ್ರನೇ ತಿನ್ಕೊಂಡ್ವಿ. ಯಾಕಂದರೆ ನಮ್ಮ ಮನೇಲಿ ಏನೇ ಒಂದು ತೊಗೊಂಬಂದ್ರೂ ತಿನ್ನುವಾಗ 4 ಜನನೂ ಇರಬೇಕು ಅನ್ನೋದೊಂದು ರೂಲ್ಸ್ ಥರ. ಹಂಗಾಗಿ ಟೇಸ್ಟ್ ನೋಡೋದಕ್ಕಾಗಿ ಚೂರು ಚೂರು ತಿನ್ಕೊಂಡ್ವಿ. ಆಮೇಲೆ ಆ ಪುಡಿ ಹೇಳಿದ್ನಲ್ವ, ಅದನ್ನು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡೆ. ಅದ್ರ ಜೊತೆಗೆ ಮತ್ತೆ ಸ್ವಲ್ಪ ಸ್ವಲ್ಪ ಮಿಕ್ಕಿರೋ ಸೀಡ್ಸ್ನೆಲ್ಲನೂ ನಾನು ಫ್ರೈ ಮಾಡಿ ಇಟ್ಕೋತಾ ಇದ್ದೀನಿ. ಇದನ್ನು ಏನಕ್ಕೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಏನೆಲ್ಲನೂ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಇದ್ದೀರಿ ಅಂತ ಅಂದ್ಕೋಬೇಡಿ, ಯಾಕಂದರೆ ಒಂದೊಂದು ರೆಸಿಪಿಗೂ ನನಗೆ ಬೇಕಾಗುತ್ತೆ ಅಂತಲೇ ನಾನು ಫಸ್ಟ್ ಇದೆಲ್ಲ ರೆಡಿ ಮಾಡ್ಕೋತಾ ಇರೋದು. ಯಾವ ಥರ ಯೂಸ್ ಮಾಡ್ತೀನಿ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಯೂಸ್ ಮಾಡುವಾಗ ತೋರಿಸ್ತೀನಿ ಅಂತ ಹೇಳ್ತಾ ಇರೋದು. ಇವಾಗ ಇದನ್ನು ಅಷ್ಟೇ ಎಲ್ಲ ಥರದ್ದನ್ನು ಹುರ್ಕೊಂಡು ಫುಲ್ಲು ತಣ್ಣಗಾಗೋವರೆಗೂ. ಶೇಂಗಾನ ನಾನು ಫಸ್ಟೇ ಮಿಕ್ಸ್ ಮಾಡಿರಲಿಲ್ಲ, ಸಿಪ್ಪೆ ಎಲ್ಲನೂ ಹೋಗೋ ಥರ ಮಾಡಿ ಫುಲ್ಲು ಸಿಪ್ಪೆ ತೆಗೆದುಬಿಟ್ಟು ಆಮೇಲೆ ನಾನು ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಒಂದು ಡಬ್ಬದಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಇದು ಕೂಡ ನಾನು ಅಂದ್ಕೊಂಡಾಗೆ ಬೇಗನೆ ಮುಗೀತು. ಇವಾಗ ಇದಿಷ್ಟು ಎಲ್ಲ ಮುಗಿಸ್ಕೊಂಡು ಆಗಿದ ತಕ್ಷಣ ಸ್ವಲ್ಪ ರಿಲೀಫು ಬೇಕು ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ನಿಂತು ಸಾಕಾಗಿ ಹೋಗ್ಬಿಡ್ತು ನನಗೆ. ಯಾಕಂದರೆ ಉರಿಯೋದಷ್ಟು ಈಸಿ ಇಲ್ಲ. ಮಾಲ್ಟ್ ಪೌಡರ್ ಮಾಡ್ಕೋಬೇಕು ಅಂತ ಇತ್ತು ಸ್ವಲ್ಪ, ಬಟ್ ಅದನ್ನು ಮಾಡೋವಷ್ಟು ನಂಗೆ ಪೇಷನ್ಸ್ ಇರಲಿಲ್ಲ. ನೋಡೋಣ ನಿಧಾನವಾಗಿ ಅಂತ ಅಂದ್ಬಿಟ್ಟು
ಅದಕ್ಕೊಂದು ವ್ಯವಸ್ಥೆನ ಮಾಡ್ಕೋಬೇಕು ಅಂತ ಹೇಳಿ ಅಂದ್ಕೊಂಡೆ. ಫಸ್ಟ್ ಆಮೇಲೆ ನೋಡೋಣ ಅಂತ ಹೇಳಿ ಸರಿ ಅಂತ ಅದನ್ನು ಬಿಟ್ಬಿಟ್ಟು ಇವಾಗ ಅದು ಸ್ವಲ್ಪ ಸ್ಪ್ರೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಪ್ರೇದೆಲ್ಲನೂ ರೆಡಿ ಮಾಡಿಕೊಂಡು ಸ್ವಲ್ಪ ಮೈಂಡ್ ರಿಲೀಫ್ ಆಗಲಿ ಅಂತ ಹೇಳಿ 1 ಕಪ್ ಟೀನ ಕುಡಿಯೋಣ ಅಂತೇಳಿ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಇವಾಗ ಎಷ್ಟು ಕೆಲಸ ಅಂತಂದರೆ ಅಷ್ಟು ಕೆಲಸ ಮಾಡುವಾಗ ಮಧ್ಯದಲ್ಲಿ ಒಂದು ಚಿಕ್ಕ ಕಪ್ ಟೀ ಇತ್ತು ಅಂತಂದರೆ ಮಾತ್ರ ರೀಸೆಂಟಾಗಿ ಒಂದು ವೀಡಿಯೋ ನೋಡ್ತಾ ಇದ್ದೆ, ಕಾಮಿಡಿ ವೀಡಿಯೋ ಯಾರೋ ಮಾಡಿದರು. ಪಾತ್ರೆ ತೊಳಿತೀನಿ, ಟೀ ಕುಡಿತೀನಿ, ಅಡುಗೆ ಮಾಡ್ತೀನಿ, ಟೀ ಕುಡಿತೀನಿ, ಕಸ ಗುಡಿಸ್ತೀನಿ, ಟೀ ಕುಡಿತೀನಿ ಅಂತ. ಟೀ ಲವರ್ ಎಲ್ಲ ಹಾಗೆ ಅಂತ ಅನಿಸುತ್ತೆ. ನಾನು ಕೂಡ ಹಾಗೆ ಮಾಡ್ತಾ ಇದ್ದಿದ್ದು. ಇತ್ತೀಚೆಗೆ ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಯಾಕಂದರೆ ವೆಯ್ಟ್ ಲಾಸ್ ಮಾಡುವಾಗ ನಾವು ಟೀ ಕಾಫಿ ಕುಡ್ಕೊಂಡು ವೆಯ್ಟ್ ಲಾಸ್ ಮಾಡ್ತೀವಿ ಅಂದರೆ ಆಗಲ್ಲ ಅನ್ನೋದೊಂದು ವೀಡಿಯೋ ನೋಡಿದೆ. ಹಂಗಾಗಿ ಕಡಿಮೆ ಮಾಡಿದ್ದೀನಿ. ದಿಢೀರಂತ ಫುಲ್ ಬಿಡೋಕ್ಕಾಗಲ್ಲ ಅಂತ ಹೇಳಿ ಒಂದೊಂದೇ ಟೈಮ್ ಕಡಿಮೆ ಮಾಡಿಕೊಂಡು ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಬೆಳಿಗ್ಗೆ ಮತ್ತು ಸಂಜೆ ಅಷ್ಟೇ ಕುಡಿತಾ ಇದ್ದೀನಿ. ಇವಾಗ ನನ್ನ ಮಗಳು ನಾನು ಇಬ್ಬರೂ ಏರ್ ಸ್ಪ್ರೇ ಮಾಡಿಕೊಂಡು ರೆಡಿ ಆದ್ವಿ. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡೆ, ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ನಾನು ಇನ್ನೂ 5 ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂತ ಹೇಳಿದ್ದೆ ಅಲ್ವಾ, ಅದು ನಿನ್ನೆ ಮಾಡೋದಕ್ಕಾಗಲಿಲ್ಲ ಅಲ್ವಾ. ಇವತ್ತು ಸ್ಟಿಚ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಅದನ್ನೇ ತೋರಿಸೋಣ ಅಂತ ಹೇಳಿ ಬಂದೆ. 5 ಬ್ಲೌಸು ಸೇಮ್ ಡಿಸೈನು ಸೇಮ್ ಅಳತೆ ಒಂದೇ ಒಬ್ರದ್ದೇನೆ. ಅಂದರೆ ಪೈಪಿಂಗ್ ಕೊಡೋದಕ್ಕೆ ಹೇಳಿದ್ರಷ್ಟೇ, ಡಿಸೈನ್ ಅಂತ ಏನೂ ಇರಲಿಲ್ಲ. ರೌಂಡ್ ನೆಕ್ಗೆ ಎಲ್ಲ ಬ್ಲೌಸ್ಗಳಿಗೂ ಅದರದ್ದು ಅಪೋಸಿಟ್ ಕಲರು ಸ್ಯಾರಿ ಕಲರು ಪೈಪಿಂಗ್ ಕೊಡಬೇಕಿತ್ತು. 5 ಬ್ಲೌಸ್ಗೂ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡೋದನ್ನು ಸ್ವಲ್ಪ ಟೈಮ್ ತೊಗೊಳುತ್ತೆ. ಡಿಸೈನ್ ಬ್ಲೌಸ್ ಆದರೂ ಹೊಲಿಬೋದು, ಈ ಪೈಪಿಂಗ್ ಕೊಡೋದು ಯಾಕಪ್ಪ ಬೇಕು ಅಂತ ಅನಿಸ್ಬಿಡುತ್ತೆ. ಆದ್ರೂ ನಾನು ಬಿಡಲಿಲ್ಲ. ಸಂಜೆ ಅಷ್ಟೊತ್ತಿಗೆ ಎಲ್ಲನೂ ಫಿನಿಶ್ ಮಾಡಿ ಅದನ್ನು ಕೂಡ ಮುಗಿಸ್ದೆ ಅಂತಲೇ ಹೇಳ್ಬೋದು. ಈಗ 5 ಬ್ಲೌಸನ್ನು ಮುಗಿಸಿದ್ದೀನಿ. ನನ್ನ ವೀಡಿಯೋ ನಿಮಗೆ ಇಷ್ಟ ಆಗ್ತಾಯಿದೆ ಅಂತ ಅನ್ಕೋತಾ ಇದ್ದೀನಿ. ಏನು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ಬೇಕು ವೀಡಿಯೋಸ್ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿಗಳೆಲ್ಲ ಇಷ್ಟ ಆಯಿತಾ ಏನು ಎತ್ತ ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ನ ಯಾರೇನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬಾಯ್.